ಬಾಯ್. ಟೈಮ್ ಸ್ಪೆಂಡ್ ಮಾಡೋ ಥರ ಬನ್ನಿ. ಓ ಫ್ಲೈಯಿಂಗ್ ಕಿಸ್ ಕೊಟ್ಟ ಮಜಾ ಊಟ. ನಾನೇ ಭಾಗ್ಯವಂತ. ಆಮೇಲೆ ಡೈಲಿ ವ್ಲಾಗ್ಸ್ ಅನ್ನೋದೆಲ್ಲ ಅಫ್ಕೋರ್ಸ್ ಹ್ಯಾಪಿಯಾಗಿರ್ತೀವಿ, ಖುಷಿಯಾಗಿರ್ತೀವಿ ಅನ್ನೋದು ಮಾತ್ರ ಅಲ್ಲವಲ್ಲ, ಕಾಮನ್ ಅಲ್ವಾ. ಬಟ್ ಐ ಆಮ್ ಮಿಸ್ಸಿಂಗ್ ಹರ್. ಎಲ್ಲ ಇದ್ರೆ ನಿಮ್ಮ ಥರ ಕಪಲ್ ಇರಬೇಕು ನೋಡಿ. ಅವ್ರು ಜಗಳನೇ ನೀವು ಸುಮಾರು ಸತಿಗೆ ಅವ್ರು ಕಮೆಂಟ್ ಹಾಕಿದ್ದೀರಾ ಅಂಡರ್ಸ್ಟ್ಯಾಂಡಿಂಗು. ಈಗ ನನಗೆ ಹೇಳಿದ್ರೆ ನೀವು ಹೆಂಡ್ತಿನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀರಾ, ಎಷ್ಟೇ ಕೇರ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅದೆಲ್ಲ ನೋಡಿದಾಗ ನನಗೆ ನನ್ನ ಒಳಗೆ ಒಂದು ಸ್ವಲ್ಪ ಗಿಲ್ಟ್ ಫೀಲ್ ಆಗುತ್ತೆ. ಇಲ್ಲ ನಾನು ಥರನೇ ಇದ್ದೀನಲ್ವ, ನನಗೂ ಕೋಪ ಬರುತ್ತೆ, ನನಗೂ ಆ ಎಮೋಷನ್ಸ್ ಇದೆ ಅದೆಲ್ಲ. ಬಟ್ ನಾನು ಅದನ್ನು ಯಾವಾಗ ಅದನ್ನ ತೋರಿಸಿಲ್ಲ, ಆವಾಗ ನೀವು ಅದನ್ನು ಇಲ್ಲ ನಿಮ್ಮ ಲೈಫಲ್ಲಿ ಅದು ಬೇರೆ ರಾಂಗ್ ಇದೆ, ನಾವೀಗ ವ್ಲಾಗಲ್ಲಿ ತೋರಿಸ್ತೀವಿ ಅದೇ ಕರೆಕ್ಟು. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಅಯ್ಯೋ ಲವ್ ನೋಡ್ರಪ್ಪ ಡಾರ್ಲಿಂಗ್ಸ್. ಬಾಯ್, ಲವ್ ಯು. ಹೇ ಅಕ್ಕ, ಬಾವಾ, you both looking so pretty. Thank you. Bye. Traditional. Bye. ಅಲ್ಲೇ ಹೊರಡ್ತಾ ಇದ್ದಾರೆ ಡಾರ್ಲಿಂಗ್ಸ್. ಇವತ್ತು ಕಾಲೇಜು ಯೂನಿಯನ್ ಥರ ಪ್ಲಾನ್ ಮಾಡ್ಕೊಂಡಿದ್ದ. ಹಾಂ, ಸೆಟ್ಟೇನಾ ಅಂತ? ಸೆಟ್ ಇಲ್ಲ, ಹೊನ್ನಾಟಿ ಮಾಡಿರೋದಾ? ಸೆಟ್ ಮಾಡಿರೋದು ಕರೆಕ್ಟಾಗಿ. ಇದು ಕೂಡ ಬಾರ್ಡರು ಕರೆಕ್ಟಾಗಿ ನೀಟಾಗಿ ಮ್ಯಾಚ್ ಆಗ್ತಾಯಿದೆ ಅದು. ಹಾಂ, ಹೊರಡ್ತೀಯಾ? ಬಾಯ್ ಹೇಳ್ತೀಯಾ? ಏನು ಮಗ್ನೆ? ಬಾಯ್ ಹಾಂ, ಬಾಯ್. ಬಾಯ್ ಬಾಯ್ ಬಾಯ್. ಅನು ಬಾಯ್ ಮಗನ. ಅಪ್ಪನ ಹತ್ರ ಅಯ್ಯಪ್ಪ, ಹಿಂಗೆ ಮುಕ್ತ ನಿಂಗೆ. ಹೋಗಮ್ಮ ಅಪ್ಪನ ಹತ್ರ ಹೋಗಮ್ಮ. ಬಾಯ್ ಪದ್ಮ. ಅಯ್ಯೋ ನಾನು ಯಾಕೆ ಕೂಸ್ಕೊಂತ ಇಲ್ಲ ಅವನು. ಆನ ವಾಯ್ಸು ಡಲ್ಲ ಹೋಯ್ತಲ್ಲ, ಹುಷಾರು ತಪ್ಪಿಟ್ಟು ಸಣ್ಣ ಆಗಿ. ಆದಿ ವಾಯ್ಸ್, ಸಾರಿ. ಅಯ್ಯೋ ಆನವು ಆದಿವು. ಸರಿ ಬಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬೈ 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 ಬಾಯ್ ಮಗನೇ. ಬೈ ತಲೆ ಆನವ್ಗೆ ಅವರ ಬೇಡ ಅಂತೆ, ರತ್ತೆ ಹತ್ರ ಹೋಗ್ಬೇಕಂತೆ. ರತ್ತೆ ಹತ್ರ. ಓಹೋ, ಹೋಗು ಮಗನೆ. ಏನು ಮಾತಾಡ್ತಾ ಇದೆಯೋ? ಹಾಂ, ವಿಡಿಯೋ. ಈ ಟೆಡಿ ಬೇ ನರ ಟೆಡಿ ಬೇ ಟೆಡಿ ಬೇ. ಅಯ್ಯೋ, ಮುಂದೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನೆ. ಹೋಗೋ ಅಣ್ಣ. ಯಾಕೋ ನೀವೇನೇ ಆಮಿಷ ಕೊಟ್ಟರು
ಏನಕ್ಕೆ ಅಷ್ಟೊಂದು ಸೈಲೆಂಟ್ ಆಗಿದೆ ಪದ್ಮ? ನಿತ್ಯ 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 ಅಲ್ವಾ? ಏನು ಒಳ್ಳೆ ಪಾಪ ಮೋಸ್ಟ್ಲಿ ಹೊಸಬರು ಬಂದರೆ ಒಳ್ಳೆಯವನು ಅಂತ ಪ್ರೊಜೆಕ್ಟ್ ಮಾಡ್ಕೊತಾ ಇದ್ದಾನೆ ಅಂತ, ಆಮೇಲೆ ಟೆರರ್ ಹೆಡ್ ನೋಸಲಿ ನೋಸಲಿ ಟೈಮ್ ಸ್ಪೆಂಡ್ ಮಾಡೋ ಥರ ಬನ್ನಿ, ಓಕೆನಾ? ಬಂದು ಈಗ ವಿಸಿಟ್ ಮಾಡಿ ಹೋದ್ರಿ. ಹೌದು ಖಂಡಿತ, ಹೌದು ಹೌದು ಹೌದು. ಓ ಫ್ಲೈಯಿಂಗ್ ಬಾಯಾ? ಓ ಫ್ಲೈಯಿಂಗ್ ಕಿಸ್ ಕೊಟ್ಟ, ಬಾ ತಗೋ ತಗೋ ಅಂತ. ಅಯ್ಯೋ ಬೇಬಿ. When you are quoting a nice girl. ಆ ಪೇಜ್ ಇಷ್ಟ ಆಗಿದೆ ಮತ್ತೆ ನೆಕ್ಸ್ಟ್ ಪೇಜ್ ಓದಿಸ್ಬೇಕಂತ. ಹಾಂ ಹೌದು. ಇದೋದಣ್ಣ. Color plate 22 is composite image of the crab nebula by the 3 NASA space telescope. ಏನು ಅರ್ಥ ಆಯ್ತೈತಪ್ಪ? Color plate 21 NGC 2404 is 2 lakhs light. ಏನು ಅರ್ಥ ಆಗ್ತಿದೆ ಅವ್ನಿಗೆ? ಏನು ಅರ್ಥ? ಓದು ಅಂತಾನೆ ಬಹುಶಃ ಚೆನ್ನಾಗಿ ಓದ್ತಾನೆ ಅನ್ಸುತ್ತೆ. ನಾವು ಓದಿದ್ರೆ ಓದ್ಲಿ, ಬಿಟ್ರೆ ಬಿಡ್ಲಿ ಅಂತ ನಾವು ಅವ್ನಿಗೇನು ಇಂಟ್ರೆಸ್ಟ್ ಅದನ್ನ ಮಾಡಿ ನೋಡಿದ್ರೆ ಇವನು ಚೆನ್ನಾಗಿ ಓದ್ತೀನಿ ಅಂತ ಇದ್ದಾನೆ. ಇಂಥ ಪೇರೆಂಟ್ಸ್ಗೆ ಇಂಥ ಓದೋ ಮಕ್ಕಳು ಸಿಗ್ತಾರೆ. ಓದು ಅನ್ನೋ ಪೇರೆಂಟ್ಸ್ಗೆ ಓದೋ ಮಕ್ಕಳು ಸಿಗಲ್ಲ. ನಮ್ಗೇನು ಗೊತ್ತಾ ಡಾರ್ಲಿಂಗ್ಸ್ ಇರೋದು, ಅವನಿಷ್ಟ, ಅವ್ನು ಇದೇ ಓದಬೇಕು ಅಥವಾ ಏನು ಫೋರ್ಸ್ ಇಲ್ಲ, ಅಥವಾ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ. ನಮಗೆ ಆ ಥರ ಮೆಂಟಾಲಿಟಿ, ಆ ಥರ ಮೆಂಟಲ್ ಪೇರೆಂಟ್ಸ್. ಹಂಗಲ್ಲ, ಅವ್ನಿಗೆ ಏನು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಅವನು ಓದ್ಲಿ ಅನ್ನೋದು. ಅದೇ ಓದೋದು ಯಾವುದು ಫೋರ್ಸ್ ಇಲ್ಲ ಅವನಿಗೆ. ಬೇಸಿಕ್ ಏನಪ್ಪ, ಬರೆಯೋಕ್ಕೆ ಓದೋಕ್ಕೆ ಏನು ಕೂಡ್ಸೋಕ್ಕೆ ಬಾಗ್ಸೋಕ್ಕೆ ಗೊತ್ತಿದ್ರೆ ಸಾಕು. ಅದು ಬಿಟ್ಟು ದುಡ್ಕಂಡ್ ತಿನ್ನಕ್ಕೆ ಏನು ಬೇಕು ಅದು ಮಾಡ್ಕೊಂಡ್ರೆ ಸಾಕು. ಅದನ್ನ ಓದ್ಲಿ, ಅದರ ರಿಲೇಟೆಡ್ ಓದ್ಲಿ ಅಂತ. ಈಗ ನಾನು B.Com ಮಾಡ್ಬಿಟ್ಟು ಬೇರೆ ಏನೋ ಮಾಡ್ತಾ ಇಲ್ವಾ, ಸೊ ಆ ಥರ ಆಗೋದು ಬೇಡ. ಹೌದೌದು, ದೇರ್ ಶುಡ್ ಬಿ ಸಮ್ ಕನೆಕ್ಷನ್, ಬೇಸ್ ಇಂದ ಕಲಿಬೇಕು. ಅವನು ಕಲೆ ಹಿಂದೆ ಹೋಗ್ತಾನ, ಇಲ್ಲ ಸಮಾಜ ಸೇವೆಯಿಂದ ಹೋಗ್ತಾನ, ಸ್ಪೋರ್ಟ್ಸ್ ಹಿಂದೆ ಹೋಗ್ತಾನ, ಗೊತ್ತಿಲ್ಲ. ಬಟ್ ಅದಕ್ಕೆ ನಾವು ಅವನೇನು ಮಾಡ್ತೀನಿ ಅಂದ್ರೆ ಅದಕ್ಕೆ ನಾವು ಸಪೋರ್ಟ್. ಡೆಫಿನೆಟ್ಲಿ ನಾವು ಬರೋಕ್ಕಿಂತ ಮುಂಚೆ, ನಾವು ಮಗು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಡಿಸೈಡ್ ಆಗಿದ್ದೀವಿ. ದೇಶ ಸೇವೆ ಮಾಡಲಿ, ಬೇಡ ದೇಶ ಅದು ಅವನಿಷ್ಟಪ್ಪ. ನಾವು ಯಾರು ಡಿಸೈಡ್ ಮಾಡೋದಲ್ಲ, ನಾವು ಯಾರು ಅಲ್ಲ. ನಾವು ಪೇರೆಂಟ್ಸ್ ಆಗಿದ ತಕ್ಷಣ ಹೀಗೆ ಆಗ್ಬೇಕು, ಇದೇ ಆಗ್ಬೇಕಂತ ಫೋರ್ಸ್ ಮಾಡಬಾರ್ದು. ಇಟ್ ಇಸ್ ಅ ಕ್ರೈಮ್ ಅದು, ನಿಜವಲ್ಲ. ಹೌದು. ಇಲ್ಲ ಮಗನೆ, ಹುಷಾರಿಲ್ಲ ಅಂದರೆ ಯಾಕೆ ಮಾಡ್ತೀನಿ ನೀನು? ನಾನು ಇಳಿ ಪಾಪ, ಪಾಪ ನಿನ್ನ ಮಗ ಇಳಿಯೋದು ಕಲ್ತ ಪಾಪ ಕೆಳಗಡೆ, ಅವನೇ ಇಳಿದು ಬರ್ತಾ ಇದ್ದಾನೆ. ಸರಿ ಪಾಪ, ನೆನೆ ತಂದು ಅಲ್ಲ, ನಂಗೆ ಇದು ಬೇಕು ಬೇಡ ಅಂತಲ್ಲ. ಅಮ್ಮ ಮಮ್ಮ ಏನು ಮಾಡ್ತಿದ್ವಿ? ಉಪ್ಪಿಟ್ಟು ಮಾಡ್ತಿದ್ಯಾ? ಇಲ್ಲ ಮತ್ತೆ ಗೋಧಿ ದೋಸೆ, ಹಾಂ, ಹಾಗೆ ಕ್ಯಾಪ್ಸಿಕಮ್ ಪಲ್ಯ. ಪದ್ಮನೆ ಹೊಟ್ಟೆವ್ರಿಗೋದಳು ಆಯ್ತಾ ಇಲ್ಲ, ಯಾಕೆ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ಅಲ್ಲಿ ಅದು ಓಪನ್ ಆಗೈತಲ್ಲವ, ಜ್ವರ ಇದಕ್ಕೆ ನನಗೇನು ಏನು ಮಾಡ್ಬೇಕು ನೀನೀಗ? ನನಗೆ ಹೆಂಡತಿ ಈಸ್ ಆನ್ ದ ಪೀಕ್. ಗಂಡ ಚೆನ್ನಾಗಿ ಊಟ ಮಾಡಬೇಕು ಅಂತ, ಹಳೆ ತಿನ್ನಬಾರ್ದು ಅಂತ. ಆ್ಯಂಡ್ ಇವತ್ತು ಬಿಗ್ ಬಾಸ್ ಹೋಗ್ತಾ ಇದೆ ನಮ್ಮ ಮನೇಲಿ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಡಾರ್ಲಿಂಗ್ಸ್? ಯಾರಿದ್ದಾರೆ? ಬಂದಿದ್ದಾರೆ ಯಾರಾದರೂ ಆ ಥರ? ಸೊ ಈ ಸರಿ ನನಗೆ ಗೊತ್ತಿರೋರು. ಅಯ್ಯೋ ಏನು ಮಾಡ್ತಿದ್ದೀರ? ಏನದು ಲವ್ವು? ಬಾಳಿಗೆಲ್ಲ ಕೈ ಹಾಕ್ತಿದ್ಯಾ? ಜೋರೇ ಮಾತಾಡೋಣ ಅಂತ ಅಣ್ಣನದು ಬಾಳಿಗೆಲ್ಲ ಕೈ ಹಾಕ್ತಾನ ಪಾಪ. ಈಶಾ ಯಾರ ಮಗನೇ ಅದು? ಪಾಪ ಇಲ್ಲಿ ಕೇಳು, ಬಾಗಿಲು ಓಪನ್ ಮಾಡಿಬಿಟ್ಟು ಆಚೆ ಕರ್ಕೊಂಡು ಹೋಗ್ತಾನಂತೆ.
ಹೌದಾ ಬಬ್ಬಾ, ಹೌದಾ ಬಂಗಾರ ಅಮ್ಮ, ಬಾಯ್ ನಾನು. ಪಾಪ ಇಷ್ಟು ಕಷ್ಟಪಡ್ಕೊಂಡು ಯಾಕೆ ಅಡುಗೆ ಮಾಡ್ಬೇಕಲ್ಲೇ? ಅಲ್ಲ ಇವಳೇ ಪದ್ಮನೇ ಪದೇ ಪದೇ ಹೇಳ್ತಾ ಇರೋದು, ಅಕ್ಕ ಅಕ್ಕ ಅಕ್ಕ. ಯಾಕಕ್ಕ? ಲವ್. ಅವ್ರ ಕಣ್ಣಲ್ಲಿ ಫುಲ್ಲು ಜರ ಇದೆ, ನಡಕ್ತಾ ಇದ್ದಕ್ಕೆ ಹೇಳಿರೋದು ಅಣ್ಣ, ಬೇರೆ ಮಾಡ್ತಾರೆ. ಕಣ್ಣಲ್ಲಿ ಜ್ವರ ನಡುಗ್ತಾ ಇರೋದಕ್ಕೆ. ಅನು ಐ ಲವ್ ಯು. ಮಲ್ಗವ್ರೆ. ಇವತ್ತು ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೆ ಮೂಡಿರಲಿಲ್ಲ, ಸಿಕ್ಕಾಬಟ್ಟೆ ಏನೋ ಮನಸ್ಸು ಬೇಜಾರಲ್ಲಿದ್ದೀನಿ. ಅಂದರೆ ವ್ಲಾಗೆಲ್ಲ ಒಂದು ಕಮಿಟ್ಮೆಂಟ್ ಅಂತ ತೊಗೊಂಡಿದ್ದೀನಿ. ಅದು ಇದು ಕೂಡ ಒಂದು ಪಾರ್ಟ್ ಆಫ್ ಡೈಲಿ ವ್ಲಾಗ್ಸ್ ಅಲ್ವಾ. ಅಂದರೆ ನಮ್ಮ ಮೂಡು ಎಮೋಷನ್ಸ್ ಎಲ್ಲ ಹೇಗಿರುತ್ತೆ, ಸೊ ಅದೇ ಒಂದು ರಿಯಲ್ ವ್ಲಾಗ್ ಅಂತ ಆ್ಯಕ್ಚುಲಿ. ಆಮೇಲೆ ಡೈಲಿ ವ್ಲಾಗ್ಸ್ ಅನ್ನೋದೆಲ್ಲ ಅಫ್ಕೋರ್ಸ್ ಹ್ಯಾಪಿಯಾಗಿರ್ತೀವಿ, ಖುಷಿಯಾಗಿರ್ತೀವಿ ಅನ್ನೋದು ಮಾತ್ರ ಅಲ್ಲವಲ್ಲ. ನಾವು ಈ ಥರನೂ ಬ್ರೇಕ್ ಡೌನ್ ಆಗ್ತೀವಿ. ವಿಷಯ ಕಾಮನ್ ಥಿಂಗ್, ಗಂಡ ಹೆಂಡತಿಯರ ಮಧ್ಯ ಹಾಗಂತದೇನೆ. ಸೊ ಬೇಸಿಕ್ ಅಂದರೆ ನಾನು ತಡೆದು ಕೆಲವೊಂದು ಸಲ ಕೋಪಗಳನ್ನೆಲ್ಲ ಇರ್ತೀವಲ್ಲ, ಅದು ಒಂದು ಟೈಮಲ್ಲಿ ಏನೋ ಸ್ಟಾರ್ಟ್ ಆಗಿಬಿಡುತ್ತೆ. ಅದೇನೋ ಇವತ್ತಾಗಿದೆ. ಬಟ್ ನನಗಂತೇನು ದೊಡ್ಡದಾಗಿ ಜಗಳ ಆಗಿಲ್ಲ, ಏನೂ ಇಲ್ಲ. ಅಡ್ಜಸ್ಟ್. ಬಟ್ ನಾನು ಅದು ಫೇಸಸ್ ನನ್ನ ಮುಖದಲ್ಲಿ ಬೇಡ ಅಂದರೂ ಬಂದ್ಬಿಡುತ್ತೆ ಒಂಥರ ಅಂತ. ಸೊ ಅವಳು ಕೇಳ್ತಾನೆ ಇದ್ದಾಳೆ. ಇವತ್ತು ಆ್ಯಕ್ಚುಲಿ ಅವ್ರ ಮನೆ ಫಂಕ್ಷನ್ಗೆ ಬಂದಿದ್ದೀವಿ. ನನಗೆ ಅಲ್ಲಿ ಹೆಂಗೆ ಹೋಗಿ ಫೇಸ್ ಮಾಡಲಿ, ಅವ್ರನ್ನ ಹೆಂಗೆ ಮಾತಾಡಿಸ್ಲಿ ಅಂತ. ಸೊ ಇದೆಲ್ಲ ಅಂದರೆ ಈಗ ಅವ್ರ ಮನೆ ಫಂಕ್ಷನ್ನ ಕರ್ಕೊಂಬರಲೇಬೇಕು, ಡ್ರಾಪ್ ಮಾಡಲೇಬೇಕು. ನಾನಿಲ್ಲ ಬೇಡ ಅಂತ ಅನ್ಬೋದು. ಬಟ್ ಕೋಪ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬಟ್ ಫಂಕ್ಷನ್ ಅವರು ಡೈಲಿ ಮಾಡೋಲ್ವಲ್ಲ. ಸೊ ಅವಳು ಕರ್ಕೊಂಬರಬೇಕು, ಬಂದಿದ್ದೀನಿ. ನಮ್ಮ ಮತ್ತೆ ಬರ್ತಾಯಿದ್ದಾರೆ ಕರ್ಕೊಂಬರೋಕ್ಕೆ. ಓ ಶೆಟ್ಟಿ, ಇದೆಲ್ಲ ಬ್ಲೀಚ್ ಆಗಿದೆಯಾ? ನೋಡ್ತೀನಿ ರೀ. ಏನಮ್ಮ ಒಂಚೂರೇನು ಕೆಲಸ ಮಾಡಿದೆ, ಕೆಲಸ ಮುಗಿಸ್ಕೊಂಬರ್ಬಿಡ್ತೀನಿ ಒಟ್ಟಿಗೆ. ದುಡ್ಡು ಮುಗ್ಬಿಟ್ಟಿಟ್ಟಿದ್ದೀರಾ ಇವತ್ತು? ಹಾಂ ಅಪ್ಪ ಬನ್ನಿ, ಮತ್ತೆ ಪೂಜೆ ಅದು ದೇವ್ರ ನಮಸ್ಕಾರ ಮಾಡ್ಕೊಳ್ಳೋವಂತೆ ಬನ್ನಿ. ಬರ್ತೀನಿ ಕೆಲಸ ಮುಗಿಸ್ಕೊಂಡು. ಸಿ ನಮ್ಮ ಮಾವ ಇಲ್ಲೇ ಕಾಯ್ತಾ ಇದ್ದಾರೆ. ಓಕೆ, ಇದ್ರೂ ಕಷ್ಟ. ಏನು ಅದು ಟ್ರಾನ್ಸ್ಪರೆಂಟ್ ಇರೋದಕ್ಕೆ ಹೆದರ್ಕೋತಾ ಇದ್ದಾನೆ. ಬಂದೇ ಬಿಟ್ಟೆ ಒಳಗಡೆ ಫೈನಲಿ. ಯಾರ ಮಗನೇ ಅದು? ಅಯ್ಯೋ, ಖುಷಿಯಿಂದ ಮಜದಿಂದ ಆಟಾಡ್ತಾವನು. ನನ್ನ ಫ್ರೆಂಡ್ ಕರಿತಾವಳು ನೋಡ್ರಿ. ಖಂಡಿತ ಮಜಾ ಊಟ. ನಾನೇ ಭಾಗ್ಯವಂತ. ಇಲ್ಲಮ್ಮ, ಒಂದು 2-3 ಡೇಸಿಂದ ಸ್ವಲ್ಪ ಹೆಂಗೆ ಅನ್ಸಿರಲ್ಲ, ಪೂರ್ತಿ ಮೇಲೆ ಕೆಳಗೆ. ಹಾಂ, ನಿಂದ್ರು ಇನ್ನು ಅದೆಲ್ಲ ಇನ್ನು ಎಷ್ಟು ದಿನ ಆಗುತ್ತೆ ಅದೆಲ್ಲ ರೆಡಿ ಆಗೋಕ್ಕೆ? ಅಲ್ಲಿ ಇಟ್ಕೊಂಡು ಬಂದರೆ ಮುಗೀತು. ಇನ್ನು 20% ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ, ಹೌದಾ? ಸ್ವಲ್ಪ ಅದೊಂದು ಕುಷನ್ಸು. ಹಾಂ, ಕರ್ಟನ್ಸ್ ತರಿಸ್ಬೇಕು. ಹಾಂ ಆ ಥರದ್ದು ಕೆಲಸ ಬರುತ್ತೆ. ಏ ಡಾರ್ಲಿಂಗ್, ಬಾಯಿ ಒರೆಸ್ಕೊಂಡ ನೀನು? ಹಾಯ್. ಸೂಪರ್ ಸರ್, ನಾನು ಊಟ ಮಾಡಿ ಬರ್ತೀನಿ. ಡಾರ್ಲಿಂಗ್ಸ್, ತಂದಿರೋದೆಲ್ಲ ತಿಂದು ಮುಗಿಸ್ಬಿಟ್ಟೆ. ನೆಕ್ಸ್ಟ್ ಲೆವೆಲ್ ಊಟ ಅನ್ಕೊಳ್ಳಿ. ಹೆಸರು ಶಾಂತ ಅಂತ, ನಮ್ಮ ಮಮ್ಮಿ ಬೆಸ್ಟ್ ಫ್ರೆಂಡ್. ನಾನೊಂದು 2nd ಸ್ಟ್ಯಾಂಡರ್ಡ್ ಇರುವಾಗಿಂದ ಇವತ್ತಿನವರೆಗೂ
ಶೀ ಈಸ್ ಲೈಕ್ ವೆರಿ ಕ್ಲೋಸ್ ಟು ಮೀ, ಮೋರ್ ದ್ಯಾನ್ ಅಮ್ಮಂಗೆ ನನಗೆ ಸಿಕ್ಕಾಪಟ್ಟೆ ಕ್ಲೋಸ್. ಆಂಟಿ ಥರ ಮಾತಾಡಲ್ಲ, ನಾವು ಇಬ್ಬರು ಫ್ರೆಂಡ್ಸ್ ಥರ ಮಾತಾಡ್ತೀವಿ. ಆ್ಯಕ್ಚುಲಿ ಡಾರ್ಲಿಂಗ್ಸ್ ಅದು ಸಿಗೋಬಿಡೆ ಕಷ್ಟ ಐತ್ರ ಲಾಂಗ್ ಆಗಿ. ಆಂಟಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಬಂದೆ ಒಂದು 2 ಗಂಟೆ ಹಂಗೇನೋ ಬಂದೆ. ಕೆಳಗಡೆ ಅವನೇ. ನಿಮ್ಗೇನು ಅನ್ಸುತ್ತೆ ಆಂಟಿ ಇಷ್ಟು ವರ್ಷದ ಜರ್ನಿಲಿ? ಹೇಳಿ ಏನಾರ. ಆಂಟಿ ತುಂಬ ಚೆನ್ನಾಗಿ ಆಟಾಡ್ತಾರೆ. ಅವಾಗ ಏನು ಮಾಡ್ತಾ ಇದ್ವಿ ಗೊತ್ತಾ ನಾವು? ಯೂಟ್ಯೂಬ್ನಲ್ಲಿ ನಂಬರ್ ಬರುತ್ತೆ ಗೊತ್ತಾ ಕೆಳಗಡೆ, ಆ ನಂಬರ್ ನೀವೇಗಿದ್ದೀರಾ? ಆ ನಂಬರ್ ಕೆಳಗಡೆ ಬರ್ತಿತ್ತಲ್ಲ, ಆ ನಂಬರ್ ಕಾಲ್ ಮಾಡಿಬಿಟ್ಟು ಆಂಟಿ ಆಡಾಡೋರು. ಅವಾಗ ನಾವು ಅದು ಫುಲ್ ಸಖತ್ ಎಂಟರ್ಟೈನ್ಮೆಂಟ್ ನಮಗೆ ಅವಾಗ. ಹರ್ಷ, ನಾವು ಲಾಸ್ಟ್ ಕಂಟೆಂಟ್ ಮಾಡಿ ಎಷ್ಟು ದಿನ ಆಯಿತು? ಮತ್ತೆ ಒಂದು ಒಳ್ಳೆ ಹುಡುಕು ಕಂಟೆಂಟ್. ಮೊಕ್ಕ ಹುಡುಕ್ತಾನು. ಚುಕ್ಕಿ ಇಲ್ಲಿದ್ದಾಳೆ, ಹುಡುಕ್ತಿದ್ದಾಕ. ಡಾರ್ಲಿಂಗ್ಸ್ ಇಲ್ಲಿ ಕೇಳಿ, ನಾನದು ಬ್ಲೇಮ್ ತಗೊಳ್ಳೇಬೇಕು ಅಥವಾ ತಗೊಂತೀನಿ, ನಾನದು ಅಷ್ಟು ನಂಬಲ್ಲ. ಅವತ್ತು ಲಕ್ಷ್ಮಿ ಹಬ್ಬದ ದಿನ ವಿಡಿಯೋ ಹಾಕಿದ್ದೆ ಗೊತ್ತಾ? ಆ ವಿಡಿಯೋ ನೋಡ್ಬಿಟ್ಟು ಎಲ್ಲರ ಕಂಪ್ಲೇಂಟ್ ಏನಂತ ಗೊತ್ತಾ? ನೀವೆಲ್ಲ ವಿಡಿಯೋ ಹಾಕ್ಬಿಟ್ಟು ನಮ್ಮೆಲ್ಲರಿಗೂ ಒಂದ್ ಕಡೆಯಿಂದ ಹುಷಾರ್ ತಪ್ಪಿಟ್ಟಿದ್ದೀವಿ, ದೃಷ್ಟಿ ಆಗ್ಬಿಟ್ಟು ಅಂತ ಅಂದ್ಬಿಟ್ಟು ನೋಡಿ. ಎಲ್ಲರಿಗೂ ಇನ್ನೂ ಇವರು ನಮ್ಮ ಇನ್ನೊಂದು ಚಿಕ್ಕಮ್ಮ. ಬರ್ತೀರಾ ಆಂಟಿ? ನಾನು ಏನಕ್ಕೆ ಅಳ್ತಾ ಇದೆಯಾ? ನಾನು ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಲಕ್ಷಕ್ಕೂ ಹೋಗಲ್ಲ ಅಂದ್ರೆ ಅದು ಕಳಿತಾವೆ. ಹೌದು, ಅದಕ್ಕೆ ನೀನೇ ಕಳಿಸಿದ್ಯಾ? ನಿಂಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ತುಂಬಾ ಇಷ್ಟ ತಾನೇ? ನಾನು ಹುಡುಗಿ ತರ ಕಾಲ ಕೈ ಅವ್ರಿಗೆ ಹೊಟ್ಟೆ ನೋಡಿ ಇವಾಗ ಆರೆಲ್ಲ ಹಳೆದೆಲ್ಲ ನೆನಪು ಬರುತ್ತೆ. ಡಾರ್ಲಿಂಗ್ಸ್ ಇಲ್ಲಿ ಬಿಡ್ತಾನೆ ಇಲ್ಲ, ಆಟ ಆಡ್ತಾನೆ ಇದ್ದಾನೆ. ಇಲ್ಲಿ ಬಾ ಹೋಣ ಬಾ. ಅಯ್ಯೋ ಅಯ್ಯೋ ಹಾಕೆ ಸ್ಟ್ರೆಸ್ಫುಲ್ ಡೇ ಡಾರ್ಲಿಂಗ್ಸ್. ಇದು ಸೀರಿಯಲ್ ಅಲ್ಲ, ಸಿನಿಮಾ ಅಲ್ಲ, ಇದು ರಿಯಲ್ ಲೈಫ್ ಇದು. ಸೊ ಮುಂದಕ್ಕೆ ನಾವು ಬಾಳಬೇಕು. ಗಂಡ ಹೆಂಡತಿ ಮೇಲೆ ಒಬ್ರಿಗೊಬ್ರಿಗೆ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಸಕ್ಕಿರೋದು ನೋಡಿಕೊಂಡು ಶಿವಾಸ್ ಐಶಾ ನೆಕ್ಬೇಡ ಮಗನೆ, ಅವಳದೇ ಇಲ್ಲ ನಿಮ್ಗೆ ಟೈಮ್ ಬೇಕಿದ್ರೆ ನಾನು ಇರ್ತೀನಿ 1-2 ದಿನ ಅಮ್ಮನ ಮನೇಲಿ ಹೋಗಿ ಅಂತ. ಬಟ್ ನಾನು ಇಲ್ಲಿಗೆ ಬಂದೆ, ಈಗ ಆಲ್ರೆಡಿ 8 ಗಂಟೆಗೆ ಇಲ್ಲಿಗೆ ಬಂದಿದ್ದು, ಈಗ 10 ಗಂಟೆ. ನಾನು ಆಲ್ರೆಡಿ ಮಿಸ್ಸಿಂಗ್ ಹರ್. ಸೊ ಇದೀಗೆ ನಾನು ಅದೇ ಮೇಜರಾಗಿ ಅದೇ ಹೇಳ್ದಂಗೆ, ಏನಕ್ಕೆ ನಾನು ಕಾರಣನ ಹೇಳ್ತಾ ಇಲ್ಲ ಅಂತಂದರೆ, ಕಾರಣ ಹೇಳಿದ್ರೆ ಅದು ವ್ಯಕ್ತಿಗಳ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ. ನಮ್ಮಲ್ಲಿ ನೀವು ಅದನ್ನ ಜಡ್ಜ್ ಮಾಡ್ತಾ ಹೋಗ್ತೀರ, ಬಟ್ ಅವ್ರು ಹಂಗಿರೋದಿಲ್ಲ. ಅದು ಎಕ್ಸಾಂಪಲ್, ಅದು ಸಿಚುವೇಶನ್ ತಕ್ಕಂತ ಆಗಿರುತ್ತೆ. ಈಗ ನಾನು ಏನಾದರೂ ಈ ಥರ ಒಂದು ಸಿಚುವೇಶನಿಂದ ನನಗೆ ಹರ್ಟ್ ಆಯಿತು, ಮನಸ್ಸು ನೋವಾಯಿತು ಅಂತಂದರೆ, ಓಕೆ ಇವಳಿದೇ ಥರ ಅಂತ ಅಂದ್ಬಿಟ್ಟು ನೀವು ಅದನ್ನ ಜಡ್ಜ್ ಮಾಡ್ತೀರ. ಅಫ್ಕೋರ್ಸ್ ಜನಗಳೇ ಅಥವಾ
ಟೆಂಡೆನ್ಸಿನೇ ಹಾಗಲ್ವಾ. ಬಟ್ ಐ ನೋ ಡೀಪ್ಲಿ ಇದೇ ಆ್ಯಕ್ಚುಲಿ ಬೇರೆಯವ್ರ ಹತ್ರ ಆಗೋದು. ಈಗ ಯಾವಾಗ ಇದರಿಂದ ಇವ್ರು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ಅಂದಾಗ ಜನ ನಮ್ಮ ಪೇರೆಂಟ್ಸ್ ಎಲ್ಲರೂ ಅಥವಾ ನಮ್ಮ ಸಂಬಂಧಿಕರು ಥಿಂಕ್ ಮಾಡೋದು ಹಾಗೆ. ಅದನ್ನು ಬಿಟ್ಟು ಹರ್ಟ್ ಆಗಿದೆ ಅಂದರೆ ಹರ್ಟ್ ಆಗಿದೆ, ಯಾವುದಕ್ಕೆ ಅಂತ ಹೇಳೋದು ಬೇಕಾಗಿಲ್ಲ, ಏನು ಹರ್ಟ್ ಆಗಿದೆ. ಸೊ ಹಾಗೆ ಅವ್ರಿಗೆ ತುಂಬ ವಿಷಯದಲ್ಲಿ ಹರ್ಟ್ ಆಗಿರುತ್ತೆ. ಬಟ್ ಕಾಮನ್ ಅಲ್ವಾ. ಬಟ್ ಐ ಆಮ್ ಮಿಸ್ಸಿಂಗ್ ಹರ್. ನನಗೆ ಅವಳಿಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂತ ಇದ್ದೀನಿ. ನೋಡೋಣ ಅವಳ್ದು ಹೆಂಗೆ ರೆಸ್ಪಾನ್ಸ್ ಇದೆ ಅಂತ ಅಂದ್ಬಿಟ್ಟು ವಿಲ್ ಸಿ. ಬಟ್ ನಾನು ಒಂದಂತ ಹೇಳ್ತೀನಿ, ಇದು ಯಾವುದು ನೀವೇನೋ ಸ್ಕ್ರಿಪ್ಟೆಡ್ ಆಗಿ ಹಿಂಗೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಒಂದು ಅನ್ಕೊಳ್ಳಿ, ಪರವಾಗಿಲ್ಲ, ಅದು ನಿಮ್ಮ ವಿಷಯ. ವಿಲ್ ಸಿ. The recipient's mailbox is ಕಟ್ ಮಾಡ್ತಾ ಇದ್ದಾರೆ. ಸೊ ಹಿಂಗೆ ಹೋಗ್ತಾ ಹೋಗ್ತಾ ಕಾಮಾಗಿರೋ ಒಂದು ಆ್ಯಂಗ್ರಿ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಂಗೆ ಅನಿಸ್ತಾ ಇದೆ, ನಾನು ಕ್ರೇಜಿ ಅಪ್ಪ, ನಾನು ಡೈಲಿ ವ್ಲಾಗ್ಸ್ಗೆ ನಿಮಗೋಸ್ಕರ ಓಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನ ಅಂತ. ಬಟ್ ಒಂದೇನು ಗೊತ್ತಾ, ನಾನು ನಿಜವಾಗ್ಲೂ ಇದನ್ನೆಲ್ಲ ಹೇಳ್ತಾ ನನಗೆ ಒಬ್ಬರು ತುಂಬ ಪರ್ಸ್ನಲಾಗಿ ಮೆಸೇಜ್ ಆಗಿಬಿಟ್ಟು, ನಿಮ್ಮಿಂದ ನನ್ನ ಲೈಫ್ ಸರಿ ಹೋಯಿತು, ನಿಮ್ಮಿಂದ ನನ್ನ ಹಸ್ಬೆಂಡ್ ವಾಪಸ್ ಬಂದರು, ನಿಮ್ಮನ್ನ ನೋಡಿ ಅಂತ ಅಂದ್ಬಿಟ್ಟು ಪರ್ಸ್ನಲ್ ಡಿ ಎಮ್ ಮಾಡಿದರು. ಅದು ಯಾವ ವಿಷಯಕ್ಕೆ ಗೊತ್ತಾ, ನಾನು ನಮ್ಮಲ್ಲೂ ಈ ಥರ ಜಗಳ ಆಗುತ್ತೆ ಹಾಗೆ ಅಂತ ಯಾವುದೋ ಒಂದು ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದನ್ನು ನೋಡಿಕೊಂಡು ನಾನು ಮಾತಾಡ್ಕೊಂಡು ನನ್ನ ಮನಸ್ಸು ಸರಿ ಹೋಯಿತು. ಸೊ ನನ್ನ ಹಸ್ಬೆಂಡ್ ಜೊತೆ ನಾನು ಕ್ಲಿಯರಾಗಿ ಮಾತಾಡಿದೆ. ಅವಾಗ ಅವ್ರು ವಾಪಸ್ ಬಂದು ನಾವೀಗ ತುಂಬ ಹ್ಯಾಪಿಯಾಗಿದ್ದೀವಿ ಅಂತ ಅಂದ್ಬಿಟ್ಟೆಲ್ಲ ಹೇಳಿದರು. ಸೊ ಆವಾಗ ನನಗೆ ನಿಜವಾಗ್ಲೂ ನಾನು ದೇವರಾಣನ ಹೇಳ್ತೀನಿ, ನನಗೆ ಇನ್ಫ್ಲುಯೆನ್ಸರ್ ಅಂತ ಅನ್ಸ್ಕೋಬೇಕು ನನಗಿಷ್ಟ ಇಲ್ಲ. ದೇವರಾಣನ ನಾನೊಬ್ಬ ಆ್ಯಕ್ಟರ್, ನಾನೊಬ್ಬ ಡೈರೆಕ್ಟರ್. ಸೊ ನನಗೆ ಸ್ಟೋರಿನ ಕ್ರಾಫ್ಟ್ ಮಾಡೋದು ಗೊತ್ತು. ಅಷ್ಟೊಂದೆಲ್ಲ ಅದನ್ನೇ ಓದ್ಕೊಂಡು ಬಂದು ಅದನ್ನೇ ಮಾಡಿ ಇಷ್ಟೊಂದು ಅವಾರ್ಡ್ಸ್ಗಳು, ನ್ಯಾಷನಲ್ ಅವಾರ್ಡ್ ಅದು ಇದು ಅಂತೆಲ್ಲ ತೊಗೊಂಡು ಈಗ ಏನೋ ಸಣ್ಣಪುಟ್ಟ ಏನು ನಾನು ಮಾತಾಡ್ತಿರೋದನ್ನ ಸುಮ್ಮನೆ ಅಪ್ಲೋಡ್ ಮಾಡೋದು ನನಗೆ ಇಷ್ಟ. ನನಗೆ ಆ್ಯಕ್ಚುಲಿ ನಾನು ಇದನ್ನು ಪ್ರೀವಿಯಸ್ ಇದೇ ಒಂದು 5 ವರ್ಷದಿಂದ ಎಲ್ಲ ಬೈಕೊಂಡು ಬರ್ತಾಯಿದ್ದೆ ಏನಕ್ಕೆ ಹಿಂಗೆ ಅಂತ. ಬಟ್ ಈ ಥರದೊಂದಷ್ಟು ನನ್ನಿಂದ ಯಾರೋ ಕನ್ನಡ ಕಲಿತಾರೆ, ನನ್ನ ವ್ಲಾಗ್ಸ್ ನೋಡ್ಕೊಂಡು ಯಾರೋ ಇನ್ಸ್ಪೈರ್ ಆಗಿ ಕನ್ನಡ ಕಲಿತು ಸಮಥಿಂಗ್ ಈ ಥರದ್ದೆಲ್ಲ ನೋಡ್ತಾ ಇಲ್ಲ. ಜೊತೆಗೆ ಏನೋ ಒಂದು ನನಗೆ ಬೇಕಾಗಿರೋದು, ನನಗೂ ಒಂದು ಸ್ನೇಹಿತರು ಸಿಕ್ಕಂಗಿದೆ, ಜೊತೆಗೆ ನಾನು ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡ್ತಾಯಿದ್ದೀನಿ, ಜೊತೆಗೆ ಒಬ್ರಿಗೆ ಹೆಲ್ಪ್ ಆಗ್ತಿದೆ ಅಂತ ಈಗ ನಾನು ನೀವು ಮಾಡ್ತಾಯಿದ್ದೀನಲ್ಲ. ಅಫ್ಕೋರ್ಸ್ ಸಮ್ ಅದರ್ ಒಂದು ಇದಕ್ಕೆ ಇಲ್ಲ ಎಲ್ಲ ಕಪಲ್. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತೀರಾ, ನಮ್ಮದು ಎಲ್ಲ ಚೆನ್ನಾಗಿರೋ ಬಟ್ಟೆ ಹಾಕೊಂಡಿರೋದೆಲ್ಲ ನೋಡ್ಬಿಟ್ಟು, ಇಲ್ಲ ಇದ್ರೆ ನಿಮ್ಮ ಥರ ಕಪಲ್ ಇರಬೇಕು ನೋಡಿ, ಅವ್ರು ಜಗಳನೇ ನೀವು ಸುಮಾರು ಸತಿಗೆ ಅವ್ರು ಕಮೆಂಟ್ ಹಾಕಿದ್ದೀರಾ. ಇಲ್ಲ ಅವ್ರು ನೋಡಿ ಇಷ್ಟು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ನಿಮಗೆ, ಇಷ್ಟು ಒಳ್ಳೆ ಕಪಲ್, ನೀವು ಎಷ್ಟು ಅಂಡರ್ಸ್ಟ್ಯಾಂಡಿಂಗು. ಈಗ ನನಗೆ ಹೇಳಿದ್ರೆ ನೀವು ಹೆಂಡ್ತಿನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀರಾ, ಎಷ್ಟು ಟೇಕ್ ಕೇರ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅದೆಲ್ಲ ನೋಡಿದಾಗ ನನಗೆ ನನ್ನೊಳಗೆ ಒಂದು ಸ್ವಲ್ಪ ಗಿಲ್ಟ್ ಫೀಲ್ ಆಗುತ್ತೆ. ಇಲ್ಲ ನಾನು ಥರನೇ ಇದ್ದೀನಲ್ವ, ನನಗೂ ಕೋಪ ಬರುತ್ತೆ, ನನಗೂ ಆ ಎಮೋಷನ್ಸ್ ಇದೆ ಅದೆಲ್ಲ. ಬಟ್ ನಾನು ಅದನ್ನು ಯಾವಾಗ ಅದನ್ನ ತೋರಿಸಿಲ್ಲ, ಆವಾಗ ನೀವು ಅದನ್ನು ಇಲ್ಲ ನಿಮ್ಮ ಲೈಫಲ್ಲಿ ಅದು ಬೇರೆ ರಾಂಗ್ ಇದೆ, ನಾವೀಗ ವ್ಲಾಗಲ್ಲಿ ತೋರಿಸ್ತೀವಿ ಅದೇ ಕರೆಕ್ಟು, ನಿಮ್ಮ ಲೈಫಲ್ಲಿ ಏನೋ ನೀವು ಮಿಸ್ಸಿಂಗ್ ಇದೆ ಅಂತ ನೀವು ಅಂದ್ಕೊಂಡ್ಬಿಡ್ತೀರಾ. ನೋ ಅದು ಆಗಬಾರ್ದು ಅಂತ ಇವತ್ತು ನಾನು ನನ್ನ ಲೈಫಲ್ಲಿ ನಾನು ಆಗ್ತಿರೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಯಾವುದೇ ಗೊತ್ತಿಲ್ಲ, ನೀವು ಜಡ್ಜ್ ಮಾಡೋರು ಹೆಂಗೆ ಬೇಕಾದ್ರೆ ಮಾಡ್ಬೋದು. ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ಇಲ್ಸಿ ಅದು ಹೆಂಗೆ ಹೋಗುತ್ತೆ ಅಂತ. ಇದು ಲೈವ್ ಆದಮೇಲೆ ಅಂದರೆ ಇದು ಅಪ್ಲೋಡ್ ಆದಮೇಲೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಬಟ್ ಎನಿವೆ ಫಸ್ಟು ನನ್ನ ಹೆಂಡತಿ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡೋಣ. ಹೊಟ್ಟೆ ಹಸುವು, ಮನೇಲೇನೂ ಇಲ್ಲ. ಸೊ ಐ ಆಮ್ ಹ್ಯಾವಿಂಗ್ ಏನು ಬಿಟ್ಕೊಂಡೆ ಪರ್ಚಿಟಿಯಲ್ಲೋ ಏನು ಗೊತ್ತಾ, ಇದೇ ಲೈಫು. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.
ವಿಲ್ ಸಿ ವಾಟ್ ಹ್ಯಾಪನ್ ಟುಮಾರೋ. ಆ್ಯಂಡ್ ಇಲ್ಲಿ ಯಾರು ವಿಲನ್ ಅಲ್ಲ, ಯಾರ್ಯಾರು ಹೀರೋನೂ ಅಲ್ಲ, ಇಟ್ಸ್ ಅ ಲೈಫ್ ಅಲ್ಲ. ವಿಲ್ ಸಿ ಟುಮಾರೋ ವಾಟ್ ಹ್ಯಾಪನ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ರೆಗ್ಯುಲರಾಗಿ ಹೇಳೋ ಥರ. ಸಿ ಯು. ಹಾಗಿದ್ರೆ ಬಾಯ್ ಬಾಯ್ ಮಗನೆ, ಬಾಯ್.